ವೆಲ್ಕಮ್ ಬ್ಯಾಕ್ ಟು ನಾಲೆಜ್ ಎನ್ಹಾನ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಭಾರತದ ಚುನಾವಣಾ ಆಯೋಗದ ರಚನೆ 5 ಅಂಕಕ್ಕೆ ಮಾದರಿ ಉತ್ತರವನ್ನು ನೋಡಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಭಾರತ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು ಅನ್ನುವುದನ್ನು ನೋಡೋಣ. ಇಲ್ಲಿ 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಪ್ರಶ್ನೆ ಬರಬಹುದು. 5 ಅಂಕಕ್ಕಾದರೆ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಪ್ರತ್ಯೇಕ ಪ್ರಶ್ನೆ, ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳಿಗಾಗಿ ಪ್ರತ್ಯೇಕ ಪ್ರಶ್ನೆ ಇರುತ್ತದೆ. ಆದರೆ 10 ಅಂಕಕ್ಕಾಗಿ ಪ್ರಶ್ನೆ ಬಂದಾದರೆ ಅದು ಎರಡನ್ನೂ ಸೇರಿಸಿ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ವಿವರಿಸಿರಿ ಎಂದು ಇರುತ್ತದೆ. ಈಗಾಗಲೇ ನಾವು ರಚನೆಯ ಬಗ್ಗೆ ನೋಡಿದ್ದೇವೆ. ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಅರಿಯೋಣ. ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳನ್ನು ದಯಪಾಲಿಸುವ ಸಂವಿಧಾನಬದ್ಧ ಸ್ವತಂತ್ರ ಸಂಸ್ಥೆಯಾದ ಆಯೋಗವು ಭಾರತದಲ್ಲಿ ಚುನಾವಣೆಗೆ ಸಂಬಂಧಿಸಿದ ಹಲವಾರು ಕಾರ್ಯಗಳನ್ನು ನೆರವೇರಿಸುತ್ತದೆ. ಅವುಗಳಲ್ಲಿ ಕೆಲವು ಮುಖ್ಯ ಆಯ್ದ ಕಾರ್ಯಗಳನ್ನು ಅಧಿಕಾರಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಈ ಅಧಿಕಾರಗಳನ್ನು ತಿಳಿದುಕೊಳ್ಳುವಾಗ ಆಧಾರಗಳು ಸಂವಿಧಾನದ ವಿಧಿ 324 ಉಪವಿಧಿ 1 ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಹಾಗೂ 1952. ಭಾರತ ಚುನಾವಣಾ ಆಯೋಗ ನೆರವೇರಿಸುವ ಅತ್ಯಂತ ಮಹತ್ವದ ಮೊದಲನೆಯ ಅಧಿಕಾರ ಅಥವಾ ಕಾರ್ಯ ಎಂದರೆ ಮತದಾರರ ಪಟ್ಟಿಯನ್ನು ತಯಾರಿಸುವ ಮತ್ತು ಪರಿಷ್ಕರಿಸುವ ಕಾರ್ಯದಲ್ಲಿ ಅಗತ್ಯ ನಿರ್ದೇಶನ ನೀಡುವುದು. ಚುನಾವಣೆಯಲ್ಲಿ ಒಂದು ಮುಖ್ಯವಾದಂಥ ದಾಖಲಾತಿ ಮತದಾರರ ಪಟ್ಟಿ. ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಭಾರತದಲ್ಲಿ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದ ಮತದಾರರನ್ನು ಹಲವಾರು ಮತಗಟ್ಟೆಗಳಲ್ಲಿ ವಿಭಾಗಿಸಲಾಗಿದೆ. ಪ್ರತಿಯೊಂದು ಮತಗಟ್ಟೆಗೆ ಒಂದು ಪ್ರತ್ಯೇಕವಾದಂಥ ಮತದಾರರ ಪಟ್ಟಿ ಇರುತ್ತದೆ. ಪ್ರತಿ ವರ್ಷ ಈ ಮತದಾರರ ಪಟ್ಟಿ ಒಳಪಡುತ್ತದೆ. ಹೊಸ ಮತದಾರರ ಸೇರ್ಪಡೆ, ಮೃತ ಹೊಂದಿದ ಮತದಾರರ ಹೆಸರ ರದ್ದತಿ, ಅದೇ ರೀತಿ ವಾಸಸ್ಥಾನ ಬದಲಾವಣೆಯಾದಾಗ ಹಂತ ಮತದಾರರ ಪಟ್ಟಿಯಲ್ಲಿ ಮತದಾರನ ಹೆಸರನ್ನು ಸೇರಿಸುವುದು, ಹೀಗೆ ಹಲವಾರು ಕಾರ್ಯಗಳು ಈ ಮತದಾರರ ಪಟ್ಟಿಯ ತಯಾರಿಕೆಯಲ್ಲಿ ನಡೆಯುತ್ತವೆ. ಈ ಎಲ್ಲ ಕಾರ್ಯಗಳು ಚುನಾವಣಾ ಆಯೋಗದ ನಿರ್ದೇಶನದಂತೆ ನಿಯಂತ್ರಣದಲ್ಲಿ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತವೆ. ಇತ್ತೀಚೆಗೆ ಸಾಕಷ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಮತದಾರರ ಪಟ್ಟಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ತಯಾರಿಸಲಾಗುತ್ತಿದ್ದು, ಮತದಾರರ ಭಾವಚಿತ್ರವುಳ್ಳ ಮತದಾರರ ಪಟ್ಟಿಗಳು ಕೂಡ ತಯಾರಿಸಲ್ಪಟ್ಟಿದ್ದು ನಕಲಿ ಮತದಾನವನ್ನು ತಡೆಯುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಅಲ್ಲದೆ ಯಾವುದೇ ಮತದಾರ ನೇರವಾಗಿ ಚುನಾವಣಾ ಆಯೋಗದ ಜಾಲತಾಣಕ್ಕೆ ಹೋಗಿ ತನಗೆ ಸಂಬಂಧಿಸಿದಂತಹ ಭಾಗದ ಮತದಾರರ ಪಟ್ಟಿಯ ವಿವರಗಳನ್ನು ಪರಿಶೀಲಿಸಬಹುದು. ಏನಾದರೂ ಲೋಪದೋಷಗಳಿದ್ದರೆ ಅವುಗಳ ಸರಿಪಡಿಕೆಗಾಗಿ ಅವನು ಈ ಆನ್ಲೈನ್ ಮೂಲಕ ಪ್ರಯತ್ನಿಸುವಂಥ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಭಾರತ ಚುನಾವಣಾ ಆಯೋಗದ ಎರಡನೆಯ ಕಾರ್ಯ ಚುನಾವಣೆಗಳನ್ನು ನಡೆಸುವುದು. ಈಗಾಗಲೇ ನಾವು ಅರಿತುಕೊಂಡಂತೆ ಭಾರತದ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುವ ಒಟ್ಟು ಚುನಾವಣೆಗಳು 6. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಹುದ್ದೆಗಳಿಗೆ ಹಾಗೂ ಸಂಸತ್ತಿನ ಮೇಲ್ಸದನವಾದ ರಾಜ್ಯಸಭೆ, ಕೆಳಸದನವಾದ ಲೋಕಸಭೆ, ಅದರಂತೆ ರಾಜ್ಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತುಗಳ ಚುನಾವಣೆ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರುವಂತಹ ವಿಧಾನಸಭೆಗಳ ಚುನಾವಣೆಯನ್ನು ನಡೆಸುವ ಹೊಣೆಗಾರಿಕೆ ಹೊಂದಿದೆ. ಈ ಚುನಾವಣೆಗಳಲ್ಲಿ ಎಲ್ಲ ಚುನಾವಣಾ ಪ್ರಕ್ರಿಯೆಗಳ ಮೇಲೆ, ಚಟುವಟಿಕೆಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವ, ನಿರ್ದೇಶನಗಳನ್ನು ನೀಡುವ, ನಿಯಂತ್ರಣಗಳನ್ನು ಸಾಧಿಸುವಂಥ ಅಧಿಕಾರ ಆಯೋಗಕ್ಕೆ ಸೇರಿದೆ. ಒಟ್ಟಾಗಿ ಈ 6 ಮಹತ್ವದ ಚುನಾವಣೆಗಳು ಸಂಪೂರ್ಣವಾಗಿ ಚುನಾವಣಾ ಆಯೋಗದಿಂದಲೇ ಘೋಷಿಸಲ್ಪಟ್ಟು ಚುನಾವಣಾ ಆಯೋಗದ ಸಂಪೂರ್ಣ ನಿಯಂತ್ರಣದಲ್ಲಿ ನೆರವೇರಿಸಲ್ಪಡುತ್ತವೆ. ದೇಶದ ಚುನಾವಣಾ ಆಯೋಗದ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂತಹ 3ನೆಯ ಕಾರ್ಯ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳ ನೇಮಕಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವುದು. ಸೂಚಿತ 6 ಮುಖ್ಯ ಚುನಾವಣೆಗಳನ್ನು ನಡೆಸಲು ವಿಶಾಲವಾದ ಈ ದೇಶದಲ್ಲಿ
ಸಹಾಯಕ ಚುನಾವಣಾ ಆಯುಕ್ತರ ಅವಶ್ಯಕತೆ ಇದೆ. ಪ್ರತಿಯೊಂದು ರಾಜ್ಯದಲ್ಲಿ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣಾ ಆಯೋಗದ ಮುಖ್ಯ ಪ್ರತಿನಿಧಿಯಾಗಿ ಮುಖ್ಯ ಚುನಾವಣಾಧಿಕಾರಿ ಇರುತ್ತಾರೆ. ಅವರಿಗೆ ಸಿಇಒ ಎಂದು ಕರೆಯುತ್ತಾರೆ, ಚೀಫ್ ಎಲೆಕ್ಟೋರಲ್ ಆಫೀಸರ್. ಇಂತಹ ಪ್ರಾದೇಶಿಕ ಆಯುಕ್ತರುಗಳ ನೇಮಕವನ್ನು ರಾಷ್ಟ್ರಪತಿಗಳು ಮಾಡುತ್ತಾರೆ. ಆದರೆ ಈ ನೇಮಕಕ್ಕೆ ಪೂರ್ವದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಭಾರತ ಚುನಾವಣಾ ಆಯೋಗದ ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ. ದೇಶದಲ್ಲಿ ಈ ಎಲ್ಲ ಚುನಾವಣೆಗಳನ್ನು ನಡೆಸಲು ಪ್ರಾದೇಶಿಕ ಆಯುಕ್ತರ ಪಾತ್ರವೂ ಕೂಡ ಮಹತ್ವದ್ದಾಗಿರುತ್ತದೆ. ಭಾರತದ ಚುನಾವಣಾ ಆಯೋಗ ನಿರ್ವಹಿಸುವ 4ನೆಯ ಪ್ರಮುಖ ಕಾರ್ಯವೆಂದರೆ ಚುನಾವಣೆಗಳನ್ನು ಘೋಷಿಸುವುದು, ಅಧಿಸೂಚನೆ ಹೊರಡಿಸುವುದು ಮತ್ತು ಚುನಾವಣಾ ದಿನಾಂಕಗಳನ್ನು ಗೊತ್ತುಪಡಿಸುವುದು. ಒಂದು ಚುನಾವಣೆ ಪ್ರಾರಂಭಗೊಳ್ಳುವುದು ಚುನಾವಣಾ ಆಯೋಗದಿಂದ ಅಧಿಸೂಚನೆ ಹೊರಡಿಸುವುದರ ಮೂಲಕ. ಈ ಅಧಿಸೂಚನೆಯ ಮೂಲಕ ಚುನಾವಣೆಯ ಸಂಪೂರ್ಣ ವೇಳಾಪಟ್ಟಿಯನ್ನು ಆಯೋಗ ಬಿಡುಗಡೆ ಮಾಡುತ್ತದೆ. ಈ ವೇಳಾಪಟ್ಟಿಯು ಚುನಾವಣೆಗೆ ಸಂಬಂಧಪಟ್ಟಂತೆ ಮಹತ್ವದ ದಿನಾಂಕಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ, ನಾಮಪತ್ರಗಳ ಪರಿಶೀಲನೆಯ ದಿನಾಂಕ, ನಾಮಪತ್ರಗಳನ್ನು ಹಿಂಪಡೆಯುವ ಕೊನೆಯ ದಿನಾಂಕ, ಮತದಾನದ ದಿನಾಂಕ ಹಾಗೂ ಮತ ಎಣಿಕೆಯ ದಿನಾಂಕಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಚುನಾವಣಾ ವೇಳಾಪಟ್ಟಿ ಬಹಳ ಮಹತ್ವವಾಗಿರತಕ್ಕಂಥ ಒಂದು ಅಂಶವಾಗಿದ್ದು, ಚುನಾವಣಾ ಆಯೋಗದಿಂದಲೇ ಇದು ನಿರ್ಧರಿಸಲ್ಪಡುತ್ತದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಯಾವುದೇ ರೀತಿಯಾದಂಥ ಅವಕಾಶ ಇರುವುದಿಲ್ಲ. 5ನೇ ಅಧಿಕಾರವೆಂದರೆ ಚುನಾವಣೆಗಳನ್ನು ನಡೆಸಲು ಅಗತ್ಯವಾದ ಸಿಬ್ಬಂದಿಯನ್ನು ಪಡೆಯಲು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವುದು. ಭಾರತ ಚುನಾವಣಾ ಆಯೋಗ ದೇಶದ ಎಲ್ಲ ಮಹತ್ವದ ಚುನಾವಣೆಗಳನ್ನು ನಡೆಸುವ ಹೊಣೆಗಾರಿಕೆ ಹೊಂದಿದ್ದು, ಈ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಅಪಾರ ಪ್ರಮಾಣದ ಸಿಬ್ಬಂದಿಯ ಅವಶ್ಯಕತೆಯನ್ನು ಹೊಂದಿದೆ. ಆದರೆ ಭಾರತ ಚುನಾವಣಾ ಆಯೋಗದ ಹತ್ತಿರ ದೊಡ್ಡ ಪ್ರಮಾಣದ ಸಿಬ್ಬಂದಿ ಇರುವುದಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಿಬ್ಬಂದಿಯನ್ನು ಚುನಾವಣಾ ಕಾರ್ಯಕ್ಕಾಗಿ ಬಳಸಿಕೊಳ್ಳಬೇಕಾಗುವುದು. ಸಂವಿಧಾನದ ವಿಧಿಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಿರ್ಬಂಧವನ್ನು ಹಾಕಿದ್ದು, ಚುನಾವಣಾ ಆಯೋಗದ ಮನವಿಯ ಮೇರೆಗೆ ಅಗತ್ಯ ಸಿಬ್ಬಂದಿಯನ್ನು ಒದಗಿಸುವ ಹೊಣೆಗಾರಿಕೆಯನ್ನು ಹೊಂದಿವೆ. ಹೀಗಾಗಿ ಚುನಾವಣೆಗಳನ್ನು ನಡೆಸಲು ಅಗತ್ಯವಾಗಿರತಕ್ಕಂಥ ಮೆನ್ ಅಂಡ್ ಮಟೀರಿಯಲ್ ಒದಗಿಸಿಕೊಡತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲಿದೆ. ಹೀಗಾಗಿ ಚುನಾವಣಾ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೇರಿದ ಸಿಬ್ಬಂದಿಯನ್ನು ಚುನಾವಣಾ ಕಾರ್ಯಕ್ಕೆ ಬಳಸಿಕೊಳ್ಳಲು ಚುನಾವಣಾ ಆಯೋಗವು ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯ ಸರ್ಕಾರದಲ್ಲಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುತ್ತದೆ. ದೇಶದ ಚುನಾವಣಾ ಆಯೋಗ ನಿರ್ವಹಿಸುವ 6ನೆಯ ಮುಖ್ಯವಾದಂಥ ಕಾರ್ಯ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಹಾಗೂ ಪಕ್ಷಗಳಿಗೆ ಚಿಹ್ನೆಗಳನ್ನು ಗೊತ್ತುಪಡಿಸುವುದು. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಅತ್ಯಮೂಲ್ಯವಾದದ್ದು. ರಾಜಕೀಯ ಪಕ್ಷಗಳಿಗೆ ಅವುಗಳದ್ದೇ ಆದಂತಹ ಚುನಾವಣಾ ಚಿಹ್ನೆಗಳಿವೆ. ದೇಶದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಚುನಾವಣಾ ಆಯೋಗದ ದೃಷ್ಟಿಯಲ್ಲಿ 3 ವಿಧದಲ್ಲಿ ವರ್ಗೀಕರಿಸಲಾಗಿದೆ. ನೋಂದಾಯಿತ ರಾಷ್ಟ್ರೀಯ ಪಕ್ಷಗಳು, ನೋಂದಾಯಿತ ಪ್ರಾದೇಶಿಕ ಪಕ್ಷಗಳು, ನೋಂದಾಯಿತ ಮಾನ್ಯತೆ ಪಡೆಯದ ಪಕ್ಷಗಳು. ಒಂದು ಚುನಾವಣಾ ಆಯೋಗದಿಂದ ಪಕ್ಷ ಚಿಹ್ನೆಯನ್ನು ಪಡೆದುಕೊಳ್ಳಬೇಕಾದರೆ ಖಂಡಿತವಾಗಿಯೂ ಅದು ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾಗಿರಬೇಕು. ಚುನಾವಣೆಯಲ್ಲಿ ಒಂದು ಪಕ್ಷ ತೋರಿದ ಸಾಧನೆಯ ಮೇರೆಗೆ ಅದು ಪಡೆದ ಮತಗಳು, ಮತಗಳ ಪ್ರಮಾಣ, ಸಾಧನೆಯ ಮೇಲಿಂದ ಆ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷವಾಗಿ ಅಥವಾ ರಾಜ್ಯ ಪಕ್ಷವಾಗಿ ಮಾನ್ಯತೆಯನ್ನು ನೀಡಲಾಗುತ್ತದೆ. ಹೀಗಾಗಿ ಚುನಾವಣಾ ಆಯೋಗವೇ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುತ್ತದೆ, ಅವುಗಳಿಗೆ ಚಿಹ್ನೆಗಳನ್ನು ವಿತರಿಸುತ್ತದೆ, ಚಿಹ್ನೆಗಳಿಗೆ ಸಂಬಂಧಪಟ್ಟಂತ ವಿವಾದಗಳನ್ನು ಪರಿಹರಿಸುತ್ತದೆ. ಚುನಾವಣಾ ಆಯೋಗದ 7ನೆಯ ಒಂದು ಮುಖ್ಯವಾದಂಥ
ಅಧಿಕಾರ ಕಾರ್ಯವೆಂದರೆ ಸಂಸತ್ತಿನ ಹಾಗೂ ರಾಜ್ಯ ಶಾಸನ ಸಭೆಗಳ ಸದಸ್ಯರ ಅನರ್ಹತೆಯ ಬಗ್ಗೆ ಕ್ರಮವಾಗಿ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಸಲಹೆ ನೀಡುವುದು. ಸಂಸತ್ತಿನ ಹಾಗೂ ರಾಜ್ಯ ಶಾಸನ ಸಭೆಗಳ ಸದಸ್ಯರಿಗೆ ಸಂವಿಧಾನ ಅರ್ಹತೆಗಳನ್ನು ನಿಗದಿಪಡಿಸಿದೆ. ಚುನಾವಣಾ ಸಂದರ್ಭದಲ್ಲಿ ಈ ಅರ್ಹತೆಗಳನ್ನು ಹೊಂದಿರುವುದಷ್ಟೇ ಅಲ್ಲ, ಸದಸ್ಯರಾಗಿರುವ ಸಂದರ್ಭದಲ್ಲಿ ಈ ಅರ್ಹತೆಗಳನ್ನು ಕಾಯ್ದಿರಿಸಿಕೊಂಡಿರಬೇಕಾಗುತ್ತದೆ. ಯಾವುದೇ ಸಂಸತ್ತಿನ ಅಥವಾ ರಾಜ್ಯ ಶಾಸನ ಸಭೆಯ ಸದಸ್ಯ ಈ ಅರ್ಹತೆಗಳನ್ನು ಹೊಂದಿರದಿದ್ದರೆ ಅಥವಾ ತಪ್ಪು ಮಾಹಿತಿಗಳನ್ನು ನೀಡಿ ಆಯ್ಕೆಗೊಂಡಿದ್ದರೆ ಅಥವಾ ಸದಸ್ಯನಾದ ನಂತರ ಈ ಅರ್ಹತೆಗಳನ್ನು ಕಳೆದುಕೊಂಡರೆ ಆತ ಆ ಶಾಸನ ಸಭೆಯ ಸದಸ್ಯನಾಗಿ ಮುಂದುವರಿಯುವಂತಿಲ್ಲ. ಇಂಥ ಸಂದರ್ಭಗಳು ಬಂದಾಗ ಚುನಾವಣಾ ಆಯೋಗವು ವಿಚಾರಣೆಯನ್ನು ಮಾಡಿ ಸಂಸತ್ತಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ, ರಾಜ್ಯ ಶಾಸನ ಸಭೆಗಳ ಸದಸ್ಯರಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಸಲಹೆ ನೀಡುತ್ತಾರೆ. ಆ ಸಲಹೆಗನುಗುಣವಾಗಿ ಅಂತಹ ಶಾಸನ ಸಭೆಗಳ ಸದಸ್ಯರನ್ನು ವಜಾಗೊಳಿಸುವಂಥ ಅಧಿಕಾರ ಕಾರ್ಯಾಂಗದ ವರಿಷ್ಠರುಗಳಾದಂಥ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಪ್ರಾಪ್ತವಾಗಿರುತ್ತದೆ. ಇದು ಶಾಸನ ಸಭೆಗಳ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ಕಾರ್ಯಾಂಗದ ವರಿಷ್ಠರುಗಳಿಗೆ ಸಲಹೆ ನೀಡುವಂತಹ ಭಾರತ ಚುನಾವಣಾ ಆಯೋಗದ ಅಧಿಕಾರವಾಗಿದೆ. ಭಾರತ ಚುನಾವಣಾ ಆಯೋಗದ ಅಧಿಕಾರದಲ್ಲಿ 8ನೇ ಮುಖ್ಯವಾದಂಥ ಒಂದು ಅಧಿಕಾರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ವಿಚಾರಿಸಲು ಅಧಿಕಾರಿಗಳನ್ನು ನೇಮಕ ಮಾಡುವುದು, ಚುನಾವಣಾ ವೀಕ್ಷಕರನ್ನು ಕಳುಹಿಸುವುದು ಮತ್ತು ಚುನಾವಣಾ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು. ಹಲವಾರು ಸಂದರ್ಭಗಳಲ್ಲಿ ಚುನಾವಣೆ ನಡೆಯುತ್ತಿರುವಾಗ ಚುನಾವಣೆಗೆ ಸಂಬಂಧಪಟ್ಟಂತೆ ವಿವಾದಗಳು ತಲೆದೂರುತ್ತವೆ. ಅನೇಕ ಸಂದರ್ಭಗಳಲ್ಲಿ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಯ ಪ್ರಕರಣಗಳು ಕೂಡ ಬೆಳಕಿಗೆ ಬರುತ್ತವೆ. ಚುನಾವಣಾ ಸಂಬಂಧಿ ಅವ್ಯವಹಾರಗಳು, ಎಲೆಕ್ಷನ್ ರಿಲೇಟೆಡ್ ಮಾಲ್ ಪ್ರಾಕ್ಟೀಸಸ್, ಇಂಥ ಪ್ರಕರಣಗಳು ನಡೆದಾಗ, ಇಂಥ ತಕರಾರು ಅರ್ಜಿಗಳು ಚುನಾವಣಾ ಆಯೋಗಕ್ಕೆ ಬಂದಾಗ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಲು, ವಿಚಾರಣೆ ಮಾಡಲು ಸೂಕ್ತ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಚುನಾವಣಾ ಆಯೋಗವು ವೀಕ್ಷಕರನ್ನು ನೇಮಕ ಮಾಡಿ ಕಳುಹಿಸುತ್ತದೆ. ಚುನಾವಣಾ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನು ಕೂಲಂಕುಷವಾಗಿ ವೀಕ್ಷಿಸಿ ಸೂಕ್ತ ವರದಿಯನ್ನು ಆ ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ತಲುಪಿಸುತ್ತಾರೆ. ಚುನಾವಣೆಯಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಅಂಶ ಅಂತಂದರೆ MCC, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಚುನಾವಣಾ ನೀತಿ ಸಂಹಿತೆ. ಚುನಾವಣೆಗೆ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು, ಮಾಡಬಾರದು ಅನ್ನುವ ನಿಯಮಗಳಿವೆ. ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದಾಗ ಮಾತ್ರ ಚುನಾವಣೆಗಳು ಮುಕ್ತವಾಗಿರುತ್ತವೆ ಮತ್ತು ನ್ಯಾಯಸಮ್ಮತವಾಗಿರುತ್ತವೆ. ಇದನ್ನು ನೋಡಿಕೊಳ್ಳುವ ಪ್ರಧಾನ ಜವಾಬ್ದಾರಿ ಭಾರತ ಚುನಾವಣಾ ಆಯೋಗದ ಮೇಲಿದೆ. ಭಾರತ ಚುನಾವಣಾ ಆಯೋಗದ 9ನೆಯ ಕಾರ್ಯ ಶಾಸನ ಸಭಾ ಸ್ಥಾನಗಳು ತೆರವಾದಾಗ 6 ತಿಂಗಳೊಳಗಾಗಿ ಉಪಚುನಾವಣೆ ನಡೆಸುವುದು. ಭಾರತ ಸಂವಿಧಾನದ ಪ್ರಕಾರ ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರ ಸ್ಥಾನಗಳು ಖಾಲಿಯಾದಾಗ ಖಾಲಿಯಾದ ದಿನಾಂಕದಿಂದ 6 ತಿಂಗಳೊಳಗಾಗಿ ಮರು ಭರ್ತಿ ಮಾಡಬೇಕಾಗಿರುವುದು ಕಡ್ಡಾಯವಾಗಿದೆ. ಅಂದರೆ ಯಾವುದೇ ಒಬ್ಬ ಸಂಸದನ ಅಥವಾ ಶಾಸಕನ ಸ್ಥಾನ ಆತನ ಮರಣ, ರಾಜೀನಾಮೆ ಅಥವಾ ಪದಚ್ಯುತಿಯ ಕಾರಣದಿಂದ ಖಾಲಿಯಾದಾಗ ಆ ಸ್ಥಾನವನ್ನು ಚುನಾವಣೆಯ ಮೂಲಕ ಮರುಭರ್ತಿ ಮಾಡಬೇಕಾಗುತ್ತದೆ. ಆದ್ದರಿಂದ ಭಾರತದ ಚುನಾವಣಾ ಆಯೋಗವು ಈ
ಮರುಭರ್ತಿಯ ಚುನಾವಣೆಯನ್ನು ನಡೆಸುತ್ತದೆ. ಇದಕ್ಕೆ ಉಪಚುನಾವಣೆ ಎಂದು ಕರೆಯುತ್ತಾರೆ. ಉಪಚುನಾವಣೆಯನ್ನು ಕೂಡ ಸಾರ್ವತ್ರಿಕ ಚುನಾವಣೆಯಂತೆ ನಿಯಮಬದ್ಧವಾಗಿ ನಡೆಸಲಾಗುತ್ತದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಅನುಸರಿಸುವಂತಹ ಎಲ್ಲ ಚುನಾವಣಾ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಸರಿಸಿ ಉಪಚುನಾವಣೆಯನ್ನು ಮಾಡಿ ಖಾಲಿ ಇರತಕ್ಕಂಥ ಸ್ಥಾನಗಳನ್ನು ಭರ್ತಿ ಮಾಡುವ ಕಾರ್ಯವನ್ನು ಚುನಾವಣಾ ಆಯೋಗ ನಡೆಸುತ್ತದೆ. ಭಾರತದ ಚುನಾವಣಾ ಆಯೋಗದ ಮುಂದಿನ ಮಹತ್ವದ ಕಾರ್ಯವೆಂದರೆ ಚುನಾವಣಾ ಅಕ್ರಮಗಳು ನಡೆದಾಗ ಅಂತಹ ಚುನಾವಣೆಗಳನ್ನು ರದ್ದುಗೊಳಿಸಿ ಮರು ಚುನಾವಣೆಗಳಿಗೆ ಆದೇಶಿಸುವುದು ಮತ್ತು ಸಕಾರಣಕ್ಕಾಗಿ ಚುನಾವಣಾ ಫಲಿತಾಂಶವನ್ನು ತಡೆಹಿಡಿಯುವುದು. ಭಾರತದ ಪ್ರಜಾಪ್ರಭುತ್ವ ನೈಜ ಸ್ವರೂಪವನ್ನು ಪಡೆದುಕೊಳ್ಳಬೇಕಾದರೆ ಚುನಾವಣೆಗಳು ಅತ್ಯಂತ ಶಾಂತಿಯುತವಾಗಿ ನ್ಯಾಯಸಮ್ಮತವಾಗಿ ನಡೆಯಬೇಕಾಗುವುದು. ಭಾರತ ಚುನಾವಣೆಗಳ ಇತಿಹಾಸದಲ್ಲಿ ಕಂಡುಬಂದಂಥ ಪ್ರಮುಖವಾದಂಥ ದೋಷ ಎಲೆಕ್ಷನ್ ರಿಲೇಟೆಡ್ ಮಾಲ್ ಪ್ರಾಕ್ಟೀಸಸ್, ಚುನಾವಣಾ ಸಂಬಂಧಿ ಅಕ್ರಮಗಳು, ಮತಗಟ್ಟೆಗಳ ವಶಪಡಿಸಿಕೊಳ್ಳುವಿಕೆ, ಮತಗಟ್ಟೆಗಳಲ್ಲಿ ದಾಂಧಲೆ, ಬೆದರಿಕೆ, ಒತ್ತಾಯದ ಮತದಾನದ ಸಿಬ್ಬಂದಿಯನ್ನು ಬೆದರಿಸುವಂಥದ್ದು, ಮತದಾನದ ಸಾಮಗ್ರಿಗಳನ್ನು ಹಾಳುಗೆಡುವುದು, ಇವೆಲ್ಲವುಗಳು ಕೂಡ ಸರ್ವೇ ಸಾಮಾನ್ಯವಾಗಿ ನಡೆದು ಬಂದಿವೆ. ಮತದಾನದ ಸಂದರ್ಭದಲ್ಲಿ ತೋಳುಬಲದ ಬಳಕೆ, ಹಣ ಬಲದ ಬಳಕೆ, ಯೂಸ್ ಆಫ್ ಮನಿ ಆ್ಯಂಡ್ ಮಸಲ್ ಪವರ್, ಇದು ಚುನಾವಣೆಯ ಪಾವಿತ್ರ್ಯವನ್ನು ಹಾಳುಗೆಡವಿವೆ. ಇಂತಹ ಸಂದರ್ಭಗಳಲ್ಲಿ ಭಾರತ ಚುನಾವಣಾ ಆಯೋಗಕ್ಕೆ ವಿಶೇಷವಾದಂಥ ಅಧಿಕಾರವಿದ್ದು ಚುನಾವಣೆಗೆ ಸಂಬಂಧಿಸಿದಂಥ ಅಕ್ರಮಗಳು ನಡೆದಾಗ ಅಂತಹ ಚುನಾವಣೆಗಳನ್ನು ರದ್ದುಗೊಳಿಸುವುದು ಮತ್ತು ಮರು ಚುನಾವಣೆಗಳಿಗಾಗಿ ಆದೇಶ ಮಾಡುವುದು. ಕೆಲವೊಂದು ಮತಕ್ಷೇತ್ರಗಳಲ್ಲಿ ಅಥವಾ ಮತಗಟ್ಟೆಗಳಲ್ಲಿ ಇಂತಹ ಅಕ್ರಮಗಳು ಸಂಭವಿಸಿದಾಗ ಅಂತಹ ಒಂದು ಮತದಾನದ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಆ ಒಂದು ಮತಗಟ್ಟೆ ಅಥವಾ ಮತಕ್ಷೇತ್ರಗಳಲ್ಲಿ ಮರು ಮತದಾನಕ್ಕೆ ಆದೇಶ ಮಾಡಿರತಕ್ಕಂಥ ಹಲವಾರು ಉದಾಹರಣೆಗಳು ಇವೆ. ಅದೇ ರೀತಿಯಾಗಿ ಚುನಾವಣಾ ಫಲಿತಾಂಶ ಪ್ರಕಟಿಸುವ ಪೂರ್ವದಲ್ಲಿ ಅದಕ್ಕೆ ಸೂಕ್ತವಾದಂಥ ಸಕಾರಣಗಳಿದ್ದರೆ ಅಂತಹ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯಬಹುದು, ವಿಚಾರಣೆ ನಡೆಸಬಹುದು. ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿದ ನಂತರವೇ ಆ ಚುನಾವಣಾ ಫಲಿತಾಂಶವನ್ನು ಪ್ರಕಟ ಮಾಡುವಂಥ ಅಧಿಕಾರ ಭಾರತದ ಚುನಾವಣಾ ಆಯೋಗಕ್ಕೆ ಲಭಿಸಿರುತ್ತದೆ. ಚುನಾವಣಾ ಆಯೋಗದ 11ನೆಯ ಕಾರ್ಯ 1950 ಮತ್ತು 1951 ಪ್ರಜಾಪ್ರತಿನಿಧಿ ಕಾಯ್ದೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸುವಾಗ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವುದು. ಭಾರತದಲ್ಲಿ ಚುನಾವಣೆಗಳನ್ನು ನೋಡಿಕೊಳ್ಳಲಿಕ್ಕೆ ಚುನಾವಣೆಗೆ ಸಂಬಂಧಿಸಿದಂತೆ ಇರುವ ಮಹತ್ವದ ಕಾಯ್ದೆಗಳು ಪ್ರಜಾಪ್ರತಿನಿಧಿ ಕಾಯ್ದೆಗಳು. ದ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ ಆಫ್ 1950 and 51 ಗವರ್ನ್ ದಿ ಎಲೆಕ್ಷನ್ಸ್ ಇನ್ ಇಂಡಿಯಾ. ಹೀಗಾಗಿ ಬದಲಾದ ಸಮಯ ಸಂದರ್ಭಗಳಿಗೆ ತಕ್ಕಂತೆ ಈ ಕಾನೂನುಗಳು ಕೂಡ ಬದಲಾವಣೆಗೊಳಪಡಬೇಕಾಗುತ್ತದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ತಿದ್ದುಪಡಿಗಳನ್ನು ಬದಲಾವಣೆಗಳನ್ನು ಈ ಕಾನೂನುಗಳಿಗೆ ಮಾಡಬೇಕಾದಾಗ ಕೇಂದ್ರ ಸರ್ಕಾರವು ಭಾರತ ಚುನಾವಣಾ ಆಯೋಗದ ಸಲಹೆ ಸೂಚನೆಗಳನ್ನು ಕೇಳುತ್ತದೆ. ಹಾಗಾಗಿ ಭಾರತ ಸರ್ಕಾರಕ್ಕೆ ಚುನಾವಣೆಗಳಲ್ಲಿ ಸೂಕ್ತ ಸುಧಾರಣೆಗಳನ್ನು ತರುವ ಉದ್ದೇಶದಿಂದ, ಚುನಾವಣೆಗಳನ್ನು ಮತ್ತಷ್ಟು ನ್ಯಾಯಸಮ್ಮತಗೊಳಿಸುವ ಉದ್ದೇಶದಿಂದ ಚುನಾವಣಾ ಆಯೋಗವು ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನು ನೀಡುತ್ತದೆ. ಇಷ್ಟು ಮಹತ್ವದ ಕಾರ್ಯಗಳಲ್ಲದೆ ಚುನಾವಣಾ ಆಯೋಗವು ಇನ್ನೂ ಹಲವಾರು ಕಾರ್ಯಗಳನ್ನು ನೆರವೇರಿಸುತ್ತದೆ. ಒಟ್ಟಾಗಿ ಭಾರತ ದೇಶವನ್ನು ಒಂದು ನೈಜ ಪ್ರಜಾಪ್ರಭುತ್ವ ಮಾಡುವ ದೃಷ್ಟಿಯಲ್ಲಿ ಭಾರತ ಚುನಾವಣಾ ಆಯೋಗದ ಪಾತ್ರ ಅತ್ಯಂತ ಮಹತ್ವವಾದದ್ದು.